ಇನ್ನು ದೆಹಲಿ ಅಂಗಳವನ್ನ ತಲುಪಿದೆ ಪ್ರಾಸಿಕ್ಯೂಷನ್ ಅನುಮತಿ ಫೈಲ್. ಹೈಕಮಾಂಡ್ ಕೈಯಲ್ಲಿದೆ ಸಿಎಂ ಸಿದ್ದರಾಮಯ್ಯ ಭವಿಷ್ಯ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅಭಯವನ್ನ ನೀಡಿದೆ. ಅದರ ಮಧ್ಯೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಾನು ಸಿಎಂ ಸ್ಥಾನದಲ್ಲಿ ಮುಂದುವರಿತೀನೋ ಅಥವಾ ಬದಲಾವಣೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಟೆನ್ಷನ್ ಇದ್ದೇ ಇದೆ. ಯಾಕಂತಂದ್ರೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ನಿರಂತರವಾಗಿ ಹೋರಾಟವನ್ನ ನಡೆಸಿಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಹೈಕೋರ್ಟ್ನಿಂದಲೂ ಕೂಡ ಮುಖ್ಯಮಂತ್ರಿಗಳಿಗೆ ತಾತ್ಕಾಲಿಕ ರಿಲೀಫ್ ದೊರೆತಿದೆ. ಶಾಸಕರು ಸಚಿವರ ಬೆಂಬಲ ಸಿಕ್ಕರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಆತಂಕ ಇದ್ದೇ ಇದೆ, ಟೆನ್ಷನ್ ಇದ್ದೇ ಇದೆ. ಹೈಕಮಾಂಡ್ನಿಂದಲೂ ಕೂಡ ಸಿದ್ದರಾಮಯ್ಯನವರಿಗೆ ಇದೀಗ ರಿಲೀಫ್ ಸಿಗುತ್ತಾ, ಇದನ್ನಷ್ಟೇ ಸ್ಪಷ್ಟ ಆಗಬೇಕಾಗಿದೆ. ಪ್ರಾಸಿಕ್ಯೂಷನ್ಗೆ ನೀಡಿದ ಬಳಿಕ ಮೊದಲ ಬಾರಿಗೆ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಅವರ ತಂಡ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ. ನನ್ನಿಂದ ತಪ್ಪಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವರಿಕೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಇದೀಗ ನಮ್ಮ ಜೊತೆ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಈಗಾಗಲೇ ಹೈಕಮಾಂಡ್ ಅಭಯ ಮುಖ್ಯಮಂತ್ರಿಗಳಿಗೆ ಇದ್ರೂ ಕೂಡ ಒಂದು ಕಡೆಯಲ್ಲಿ ಆತಂಕ ಇದ್ದೇ ಇದೆ ಅನ್ನುವಂಥದ್ದು. ಇವತ್ತಿನ ಈ ಭೇಟಿಯ ಸಂದರ್ಭದಲ್ಲಿ ಮತ್ತಷ್ಟು ಕ್ಲಾರಿಟಿಯನ್ನು ಪಡ್ಕೊಂಡೆ ಅವರು ಮತ್ತೆ ಬೆಂಗಳೂರಿಗೆ ಆಗಮಿಸ್ತಾರೆ ಹೇಗೆ ಅಂತ? ಖಂಡಿತವಾಗ್ಲೂ ಮಧುಕರ್, ಯಾಕೆಂತಂದ್ರೆ ಈಗಾಗಲೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಒಂದು ಕಡೆ ಕೊಟ್ಟಿರೋದು, ಮತ್ತೊಂದು ಕಡೆ ಪಕ್ಷದೊಳಗಿನ ಆಂತರಿಕ ಸಮಸ್ಯೆಯು ಕೂಡ ಕಾಂಗ್ರೆಸ್ನ ನಾಯಕರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಈಗಾಗಲೇ ಸತೀಶ್ ಜಾರಕಿಹೊಳಿ ಒಂದು ಟೀಮು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಒಂದು ಟೀಮ್, ಇದೆಲ್ಲವೂ ಕೂಡ ಒಂದಷ್ಟು ಸರ್ಕಾರವನ್ನ ಕೆಡುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳು. ಜೊತೆಯಲ್ಲಿ ನಾನು ಕೂಡ DCM ಆಗಬೇಕು, ನಾನು ಕೂಡ ಏನು KPCC ಅಧ್ಯಕ್ಷ ಆಗಬೇಕು, ಈ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಕೂಡ ಒಳಗೊಳಗೆ ಆಗ್ತಾ ಇದೆ. ಅದರ ನಡುವೆ ನಾನು ಕೂಡ CM ಆಗಬೇಕು ಅನ್ನುವಂಥ DCM ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಆಸೆ ಆಕಾಂಕ್ಷೆಗಳು ಈ ಎಲ್ಲದಕ್ಕೂ ಕೂಡ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸರ್ಕಾರ ಸೇಫ್ ಆಗಿರುತ್ತಾ ಇಲ್ವಾ ಅನ್ನೋಂಥದ್ದು ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಮೂಢ ಹಗರಣ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸೊ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಅಥವಾ NDA ಸರ್ಕಾರ ನಿಮ್ಮ CM ಈ ರೀತಿಯಾದಂತಹ ಹಗರಣದಲ್ಲಿ ಸಿಲುಕೊಂಡಿದ್ದಾರೆ, ನಿಮ್ಮ ಸಚಿವ ಈ ರೀತಿಯಾದಂಥ ವಾಲ್ಮೀಕಿ ಹಗರಣದಲ್ಲಿ ಸಿಲುಕೊಂಡಿದ್ದಾರೆ, ಈ ರೀತಿಯಾದಂಥ ವಾಗ್ದಾಳಿಗಳು ನಡೀತಾ ಇರೋದ್ರಿಂದ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಕರ್ನಾಟಕದಲ್ಲಿನ CMನ ಬದಲಾವಣೆ ಮಾಡಬೇಕಾ ಅಥವಾ ಅವರನ್ನೇ ಮುಂದುವರಿಸಬೇಕಾ ಅನ್ನೋಂಥ ಚರ್ಚೆ ಕೂಡ ಇವತ್ತು ದೆಹಲಿಯಲ್ಲಿ ನಡೆಯುತ್ತೆ. ಸೊ ಹೀಗಾಗಿ ಒಂದು ರೀತಿ CM ಸಿದ್ದರಾಮಯ್ಯ ಅವರು ಅಡಕತ್ತರೆಯಲ್ಲಿ ಸಿಗಾಕೊಂಡಿರುವಂಥ ಬಹುತೇಕ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಸೊ ಈಗ ದೆಹಲಿಗೆ ತೆರಳಿರೋದ್ರಿಂದ ಅವರಿಗೆ ಗಡುವನ್ನು ನೀಡ್ತಾರಾ? ಒಂದು ವೇಳೆ ನೀವು ಹೊರ ಬಂದ ಅಂದರೆ ನಿಮ್ಮ ಮೇಲಿರ್ತಕ್ಕಂಥ ಆರೋಪ ಮುಕ್ತವಾದರೆ ನೀವೇ ಮುಂದುವರಿಯಿರಿ, ಆದರೆ ಈಗ ಸದ್ಯಕ್ಕೆ ರಾಜೀನಾಮೆ ಕೊಡಿ ಅನ್ನುವಂಥ ಏನು ಬಿಜೆಪಿ ಅಥವಾ JDS ಒಂದು ಒತ್ತಾಯವನ್ನು ಮಾಡ್ತಾ ಇದೆ, ಅದೇ ರೀತಿಯಾದಂಥ ಒತ್ತಡವನ್ನು CM ಸಿದ್ದರಾಮಯ್ಯ ಅವ್ರ ಮೇಲೆ ಹೈಕಮಾಂಡ್ ಮಾಡುತ್ತಾ, ಒಂದು ವೇಳೆ CM ಅನ್ನ ಬದಲಾವಣೆ ಮಾಡುತ್ತಾ, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಹೈಕಮಾಂಡ್ ಮುಂದೆ. ಸೊ ಹಾಗಾಗಿ ಇವತ್ತಿನ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ವೇಳೆ ಅದೇ ರೀತಿ ಆದರೆ CM ಸಿದ್ದರಾಮಯ್ಯನವರು ಮುಂದುವರಿತಾರಾ ಅಥವಾ ಅವ್ರು ಹೇಳಿದಂಥ ವ್ಯಕ್ತಿಯನ್ನ CM ಅನ್ನಾಗಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.